ಬರ್ತಾರಲ್ವಾ ಆ ಟೈಮಲ್ಲಿ ಹೋಗ್ತಾರೆ.
ನೀರು ಬಿದ್ದಾಗ ನನಗೆ ವೈಬ್ರೇಷನ್ ಆಯಿತು, ಒಂಥರ ಇದು ಆಯಿತು, ಆರೋಗ್ಯ ಸಮಸ್ಯೆ ಅಂತ ಕೇಳಿದ್ದೀನಿ. ಅಮ್ಮ ಒಂಥರ ಹಿಂದೆಗಳಿಂದ ಬಂದು ಹೋದಂಗೆ ಆಯಿತು, ನಾನು ಹಿಂದೆ ಇದ್ದಾಳೆ ಅಂದಂಗೆ ಅನಿಸ್ತು ನನಗೆ ಅಮ್ಮ ಇವಾಗೂ. ಯಾರು ಯಾರು ಮಾತಾಡ್ಬೇಕಲ್ವಾ ಮಾತಾಡ್ಬೇಕಲ್ವಾ? ನಾವು ರಾಜನಗರ ಸೆಕೆಂಡ್ ಬ್ಲಾಕಿಂದ ಬಂದಿದ್ದೀವಿ. ನಂಗೆ ಅಮ್ಮನ ನೀರು ಹಸ್ಕೊಂಡಾಗ ಮೈ ಒಂಥರ ಒಂಥರ ವೈಬ್ರೇಷನ್ ಆಯಿತು, ಒಂಥರ ಇದು ಆಯಿತು. ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಟೆ, ನಂಗೆ ತಡೆಯೋಕ್ಕೆ ಆಗಿಲ್ಲ. ಹೊರಗಡೆ ಹೋದಾಗ ಒಂಥರ ಅಮ್ಮ ಇದ್ದಾಳೆ ಅನ್ನಂಗೆ ಇದಾಯಿತು ನನಗೆ. ಇನ್ನು ಅಮ್ಮನ ಬೇಡ್ಕೊಂಡಿದ್ದೀನಿ, ಅಮ್ಮ ನಮ್ಮ ಪರವಾಗಿ ಕೋರ್ಟ್ ಕೇಸೆಲ್ಲ ನಮ್ಮ ಪರವಾಗಿ ಆಗಮ್ಮ ಮಾಡಮ್ಮ ಅಂತ ಹೇಳಿದ್ದೀನಿ. ವೈಬ್ರೇಷನ್ ಆಯ್ತು, ಇನ್ನೂ ಹಂಗೆ ಅಮ್ಮ ಒಳಗಡೆ ಹೋಗಿ ಬಂದಂಗೆ ಆಗ್ತಿದೆ ನನಗೆ, ಇನ್ನೂ ಅಲ್ಲೇ ಇದ್ದೀನಿ ಅಂದಂಗೆ ಆಗ್ತಿದೆ ನನಗೆ. ಅಮ್ಮನ ಹಿಡ್ಕೊಂಡಾಗ ಏನೋ ಒಂಥರ ವೈಬ್ರೇಷನ್ ಆಗ್ತಾ ಇದೆ, ಮೈಯಲ್ಲೆಲ್ಲ ಒಂಥರ ನಡ್ಕ, ಭಯ ಎಲ್ಲ ಇದೆ. ಕಳಸ ಹೊತ್ಕೊಂಡು ಮೂರು ಸುತ್ತು ಸುತ್ತಾಡ್ತಿದ್ದೀವಿ. ಸುತ್ತಾಡ್ಬಿಟ್ಟು ಅಮ್ಮನ್ನ ನೆನೆಸ್ಕೊಂಡು ಸುತ್ತಾಡ್ದು ಅಮ್ಮನ ಮೈ ಮೇಲೆ ಅಭಿಷೇಕ ಮಾಡಿ ಆ ನೀರು ನಮ್ಮ ಮೈ ಮೇಲೆ ಬೀಳ್ತಾ ಇದೆ. ಸೊ ಇದು ಎಲ್ಲೂ ಆಗ್ತಾ ಇಲ್ಲ. ಈ ಥರ ಗರ್ಭಗುಡಿಗೆ ಯಾರನ್ನೂ ಕರ್ಕೋತಾ ಇಲ್ಲ, ಬೇರೆಯವ್ರನ್ನೆಲ್ಲ ಇಲ್ಲಿ ಗರ್ಭಗುಡಿ ಕರ್ಕೊಂಡು ಅಮ್ಮನ ಮುಟ್ಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸೊ ಅಮ್ಮನ ಮುಟ್ಟಿ ಅಮ್ಮನ ಮೈ ಮೇಲಿಂದ ನೀರು ನಮ್ಮ ಮೈ ಮೇಲೆ ಬೀಳ್ತಾ ಇದೆ. ಮೈಯಲ್ಲೆಲ್ಲ ಒಂಥರ ಏನೋ ನಡ್ಕ ವೈಬ್ರೇಷನ್ ಆಗ್ತಾ ಇದೆ, ಒಂಥರ ಏನೋ ಅಮ್ಮ ನಮ್ಮನ್ನು ಕಾಪಾಡ್ತಾಳೆ ಅನ್ನೋ ಅಂತ ನಂಬಿದ್ದೀವಿ. ಘಾಟಿ ಸರೌಂಡಿಂಗ್ ಇರುತ್ತೆ ಸರ್. ಇದು ಬೆಂಗಳೂರು ಡಿಸ್ಟಿಕ್ಕು, ದೊಡ್ಡಬಳ್ಳಾಪುರ ತಾಲೂಕು, ತುಬ್ಗಿರೋ ಹೋಬಳಿ, ಗಂಟಗನಹಳ್ಳಿ ಗ್ರಾಮ. ಘಾಟಿಯಿಂದ ಬಂದು ಒಂದು 6 ಕಿಲೋಮೀಟರ್ ಅಥವಾ 7 ಕಿಲೋಮೀಟರ್ ಸಮೀಪದಲ್ಲಿ ಇದೆ ಸರ್ ಈ ದೇವಸ್ಥಾನ. ಬೇಕಾದ್ರೆ ಶುಕ್ರವಾರ, ಮಂಗಳವಾರ, ಭಾನುವಾರ ಪೂಜೆ ವಿಶೇಷವಾಗಿರುತ್ತೆ. ಮಂಗಳವಾರ ಹೆಂಗಿದ್ರು ನೀವು ಘಾಟಿ ಸುಬ್ರಹ್ಮಣ್ಯ ಒಂದು ವಿಶೇಷವಾಗಿರೋ ಒಂದು ದಿನದಿಂದ ನೀವು ಅಲ್ಲಿ ಒಂದ್ಕಿಂತ ದರ್ಶನ ಮಾಡ್ಕೊಂಡು ಮತ್ತೆ ಇಲ್ಲಿಗೂ ಬರ್ಬೋದು ಸರ್. ವಿಶೇಷವಾಗಿ ಹೋಮ ವಿಶೇಷತೆ ಏನು ಅಂದರೆ, ಒಂದು ಮನೆಯಲ್ಲಿ ಏನೇ ಒಂದು ಸಮಸ್ಯೆ ಆಗಿದ್ರು ಅಷ್ಟೇ ಸರ್. ಗಂಡ ಹೆಂಡತಿ ಸಮಸ್ಯೆ ಆಗ್ಬೋದು, ಹಣಕಾಸಿನ ಸಮಸ್ಯೆ ಆಗಬಹುದು, ನಾನಾ ಥರ ಸಮಸ್ಯೆಗಳಿಗೂ ಈ ಹೋಮದಲ್ಲಿ ಬಂದು ಮೂರ್ಖಿತ ಭಾಗಿಯಾದರೆ ಸಾಕು ಸರ್. ಅವರೆಲ್ಲ ಒಂದು ಸಮಸ್ಯೆಗೂ ತುಂಬಾ ಒಳ್ಳೆ ಉತ್ತರ ಸಿಗುತ್ತೆ ಸರ್. ಎಲ್ಲ ಹೋಮದಲ್ಲಿ ಬಂದು ಮೂರ್ಖಿತ ಭಾಗಿಯಾದರೆ ಸಾಕು ಸರ್, ಎಲ್ಲಕ್ಕೂ ಒಳ್ಳೆ ಒಂದು ಮಾರ್ಗ ಸಿಗುತ್ತೆ ಸರ್. ಬಂದ್ಬಿಟ್ಟು ಏನೋ ಅವ್ರು ತೊಗೊಂಬರಂಗಿಲ್ಲ ಸರ್, ಎಲ್ಲ ಇಲ್ಲಿ ದೇವಸ್ಥಾನದಲ್ಲೇ ಕೊಡ್ತೀವಿ. ಆ ದೇವಸ್ಥಾನದಲ್ಲಿ ಕೊಟ್ಟಿತ್ತು ಒಂದು ಕಳಶ ಅನ್ನೋದು ನೀವು ನೋಡೋದಲ್ವಾ, ವಿಶೇಷವಾಗಿ ಅದೇ ಸರ್ ಕಳಶ. ಯಾಕಂದರೆ ಆ ಕಳಶದ ಮೇಲೆ ಒಂದೊಂದು ಮಂತ್ರಕ್ಕೆ ಒಂದೊಂದು ಬೇವಿನ ಎಲೆಯನ್ನು ಸಲ್ಲಿಸಿದಾಗ ಅವ್ರ ಕಷ್ಟ ಏನಿರಲಿ ಸರ್, ಆ ಒಂದು ಕಳಶದ ಮೇಲೆ ಹೋಗಿ ಆ ಕಳಶನ ತಗೊಂಡು 3 ರೌಂಡ್ ಪ್ರದಕ್ಷಿಣೆ ಆಗಿ ಆ ಹೋಮದಲ್ಲಿ ಹಾಕೋಂಥದ್ದು ಇರುತ್ತೆ ಸರ್. ಅದರಿಂದ ಅವ್ರ ಕೈಯಾರೆ ಯಾವಾಗ ಬೀಳುತ್ತೋ ಆ ಒಂದು ಕಷ್ಟಗಳೆಲ್ಲ ಬಗೆಹರಿತೈತೆ. ಒಂದು ಹೋಮಕ್ಕೊಂದು ಅಗ್ನಿಗೆ ಆಹುತಿ ಕೊಟ್ಟಿದ್ದ ಥರ ಇರುತ್ತೆ ಸರ್ ಕಷ್ಟಗಳೆಲ್ಲ. ಬೆಳಗ್ಗೆ ಮಾತ್ರ ಇರುತ್ತೆ ಸರ್, ಮಾರ್ನಿಂಗ್ ಇರುತ್ತೆ, ನೈಟು ಇರುತ್ತೆ ಸರ್. ಅಮ್ಮನ ಒಂದೊಂದು ಮೆರವಣಿಗೆನೂ ಇರುತ್ತೆ. ನೀವು ಅದರಲ್ಲೂ ಭಾಗಿಯಾಗಬಹುದು ಅಥವಾ ಹೋಮದಲ್ಲೂ ಭಾಗಿಯಾಗಬಹುದು. ಒಂದು ಪ್ರಶ್ನೆನೂ, ಕಲ್ಲಿನ ಪ್ರಶ್ನೆನೂ ಇರುತ್ತೆ ಸರ್. ಆ ಕಲ್ಲಿನ ಪ್ರಶ್ನೆನೂ ನೀವು ಕೇಳ್ಬೋದು ಸರ್ ವಿಶೇಷವಾಗಿ. ಹೋಮಕ್ಕೆ ಅಂದರೆ ಯಾವ ಟೈಮಾಗಿ ಬರಬೇಕು ಸರ್? ಒಂದು 12 ಗಂಟೆ ಅಥವಾ 12:15 ಬರಬೇಕಾಗುತ್ತೆ ಸರ್ ಹೋಮಕ್ಕೆ. ಮಧ್ಯಾಹ್ನ ಸರ್. ನೈಟ್ ಒಂದು 6 ಗಂಟೆ ಮೇಲೆ ಹೋಮ ಇರುತ್ತೆ ಸರ್. ಅದು ನೈಟಲ್ಲಿ ಏನು ವಿಶೇಷ ಇರುತ್ತೆ ಸರ್? ನೈಟಲ್ಲಿ ಬಂದು ಮಹಾಕಾಳಿದ್ ಮಾಡ್ತೀವಿ ಸರ್. ಇದು ಬಂದು ಜ್ಞಾನದೇವಿದು, ಜ್ಞಾನದೇವಿದು ಮತ್ತು ಓಂ ಶಕ್ತಿದು ಮತ್ತು ನಾಗಮ್ಮದು ಇವಾಗ ಮಾಡ್ತೀವಿ ಸರ್. ಮತ್ತು ನೈಟೆಲ್ಲ ಕಾಳಿದ್ ಮಾಡ್ತೀವಿ ಸರ್. ಓಕೆ. ನೈಟ್ ಎಷ್ಟು ಗಂಟೆವರೆಗೆ ಇರುತ್ತೆ ಸರ್? ನೈಟ್ ಒಂದು 10 ಗಂಟೆ ಇರುತ್ತೆ ಸರ್. 10 ಗಂಟೆ ಮೇಲೆ ಅಮ್ಮನ ಒಂದು ಮೆರವಣಿಗೆ ಇರುತ್ತೆ. ಮತ್ತು ಕೆಂಡಗಂಡು ಕಾಳಿದೊಂದು ವಿಶೇಷ ಒಂದು ಪೂಜೆ ಇರುತ್ತೆ. ಆ ಅಮ್ಮನ ಪೂಜೆ ಮಾಡಿದ್ದಾದ್ಮೇಲೆ ಅದರಲ್ಲಿ ಒಂದು ಮಡಕೆ ಅನ್ನೋದು ನೀರಲ್ಲಿ ಇಟ್ಟಿರ್ತೀರಿ. ಅದನ್ನೆಲ್ಲ ಪ್ರೋಕ್ಷಣೆ ಮಾಡಿಕೊಂಡ್ರೆ ತುಂಬ ಒಂದು ಅವರಲ್ಲಿರೋ ಒಂದು ಮೈ ಕೈ ನೋವಾಗಬಹುದು ಅಥವಾ ಒಂದು ತಲೆನೋವು ಅಂತಾರಲ್ವ, ಆ ಥರ ನಾನಾ ಥರ ಒಂದು ಮೈಯಲ್ಲಿ ಏನು ಸಮಸ್ಯೆ ಇರುತ್ತೋ ಅದೆಲ್ಲ ಬಗೆಹರಿತೈತೆ ಸರ್. ಯಾಕಂದ್ರೆ ತುಂಬಾ ಉದಾಹರಣೆ ಇದೆ, ಆ ಥರ ಬಗೆಹರಿದಿರುವಂಥ ಉದಾಹರಣೆ ತುಂಬಾ ಇದ್ದಾವೆ ಸರ್. ಇವಾಗ ದೂರದಿಂದ ಬರೋರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ? ದೂರದಿಂದ ಬಂದರೆ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಉಳ್ಕೊಳಕ್ಕೆ ವ್ಯವಸ್ಥೆ ಇರುತ್ತೆ ಸರ್. ಓಕೆ.